ನೋಡಿ ಕಲ್ಲಂಗಡಿ ಹಣ್ಣು ತಂದಿದ್ದೀವಿ ನಾವು. ಇದನ್ನು ಯಾರ್ಯಾರೋ ಮುಟ್ಟಿರ್ತಾರೆ, ನೊಣಗಳು ಕೂತಿರ್ತವೆ, ಏನೇನೋ ಇರ್ತದೆ, ಧೂಳೆಲ್ಲ ಇರ್ತದೆ. ಅದಕ್ಕೆ ತಗೊಂಡ್ಬಿಟ್ಟು ಬಾಣಲೆ ಒಳಗಡೆ ಇಟ್ಟು ಕ್ಲೀನಾಗಿ ತೊಳಿತಾ ಇದ್ದೀವಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನೋಡ್ತಕ್ಕಂಥ ನೀವುಗಳು ಕೂಡ ಯಾವುದೇ ಹೊರಗಡೆಯಿಂದ ಯಾವುದೇ ಹಣ್ಣು ತಂದರೂ ಅದನ್ನು ತೊಳೆದ್ಬಿಟ್ಟು ತಿನ್ನಿರಿ. ಯಾಕಂದರೆ ಡಸ್ಟ್ ಎಲ್ಲ ತುಂಬ ಕೂತಿರ್ತದೆ, ಆರೋಗ್ಯ ಹಾಳಾಗ್ತದೆ. ಅದಕ್ಕೋಸ್ಕರ ನೋಡಿ ಹೀಗೆ ತೆಗೆದು ನೀಟಾಗಿ ಎಲ್ಲಿ ಇಡ್ತಾ ಇದ್ದೀನಿ. ಜಯ ನೋಡಿ ಪ್ರೇರೆ, ಎಷ್ಟು ಚೆನ್ನಾಗಿದೆ ನೋಡಿ, ರೆಡ್ ಆಗಿದೆ. ಎಲ್ಲರೂ ಚಾಕದಿಂದ ಕಟ್ ಮಾಡಿ ತಿಂದಿದ್ರೆ ನೀವು ನೋಡಿದ್ದೀರಾ. ಇವಾಗ ನಾವು ಹೊಸದಾಗಿ ಇನ್ನೊಂದು ಸ್ಟೈಲ್ ತೋರಿಸ್ತಾ ಇದ್ದೀವಿ ನೋಡಿ. ನಾವು ಮಾಡಿದಂಗೆ ನೀವು ಮಾಡಿ, ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಯಾರು ಮಾಡಿರೋದು ನೀವು ನೋಡಿ. ಆದರೆ ಇವತ್ತು ನೋಡಿ ಹೊಸ ಸ್ಟೈಲ್ ಇದು. ಹೇಗಂದರೆ ನೋಡಿ, ಇದು ಸಾಂಬಾರು ತೆಗಿತಕ್ಕಂಥ ಸ್ಪೂನ್ ಇದು. ಕೆಲವೊಬ್ಬರು ಗಂಟೆ ಅಂತಾರೆ, ಆಮೇಲೆ ಕೆಲವೊಬ್ಬರು ಚಮಚ ಅಂತಾರೆ, ಕೆಲವೊಬ್ಬರು ಸ್ಪೂನ್ ಅಂತಾರೆ. ಅವ್ರವ್ರ ಭಾಷೆಗಳಲ್ಲಿ ಅವ್ರವ್ರ ಇಷ್ಟ ಬಂದಿನಂಗೆ ಹೇಳ್ತಾರೆ. ಬಟ್ ನಾವು ಕೂಡ ಇದು ಚಮಚ ಅಂತಲೇ ಹೇಳ್ತೀವಿ. ಸೊ ಹೀಗೆ ಹಾಕಿಬಿಟ್ಟು ಹೀಗೆ ನೋಡಿ, ಹೀಗೆ ತೆಗೆದ್ರೆ ಇದು ರೌಂಡಾಗಿ ನೋಡಿ.